ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 27ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂಸ್ಯ ಜಿನಕಂಬಲಾನ್ ಯಾನಂ ರಥಾನಿಭಾನ್ ಕನ್ಯಾಧರಾಂ ವೃತ್ತಿಕರೀಮಪಿ. ಅನುವಾದ: ಬ್ರಾಹ್ಮಣರಿಗೆ ದಾನವಾಗಿ ಗೋವುಗಳನ್ನು ಮಾತ್ರವಲ್ಲ, ಚಿನ್ನ, ಬೆಳ್ಳಿ, ಹಾಸಿಗೆ, ವಸ್ತ್ರಗಳು, ಕುಳಿತುಕೊಳ್ಳಲು ಮೃಗಾಜಿನಗಳು, ಕಂಬಳಿಗಳು, ಕುದುರೆಗಳು, ಆನೆಗಳು, ಕನ್ಯೆಯರು, ಸಾಕಷ್ಟು ಭೂಮಿ ಇವೆಲ್ಲವನ್ನು ನೀಡಲಾಗಿತ್ತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಪ್ರಭಾಸ ಕ್ಷೇತ್ರಕ್ಕೆ ಬಂದು ತಲುಪ್ತಾರಲ್ಲ ಯಾದವರು, ಅವರೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡ್ಕೊಳ್ತಾರೆ. ಮತ್ತು ಪುಣ್ಯಕ್ಷೇತ್ರದ ತೀರ್ಥ ಜಲದಿಂದ ತಮ್ಮ ಪಿತೃಗಳಿಗೆ, ದೇವತೆಗಳಿಗೆ, ಮಹರ್ಷಿಗಳಿಗೆ ಎಲ್ಲರಿಗೂ ಕೂಡ ತರ್ಪಣಗಳನ್ನು ಕೊಡ್ತಾರೆ ಮತ್ತು ಅವರನ್ನು ತೃಪ್ತಿಪಡಿಸ್ತಾರೆ. ಮತ್ತು ಅವರು ರಾಜರ ವಂಶದವರಾಗಿರೋದ್ರಿಂದ ಅವರ ವಂಶಕ್ಕೆ ಸರಿ ಹೋಗುವಂತಹ ಉಚಿತವಾದಂತಹ ದಾನಗಳನ್ನು ಬ್ರಾಹ್ಮಣರಿಗೆ, ಅಂದರೆ ಗೋವುಗಳನ್ನು, ಅದನ್ನೆಲ್ಲ ದಾನ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಾಹ್ಮಣರಿಗೆ ದಾನವಾಗಿ ಗೋವುಗಳನ್ನು ಮಾತ್ರ ಕೊಡಲಿಲ್ಲ ಅವರು. ಏನೇನು ಕೊಟ್ಟರು? ಜೊತೆಗೆ ಚಿನ್ನ, ಬೆಳ್ಳಿ, ಹಾಸಿಗೆ, ವಸ್ತ್ರಗಳು, ಕೂತ್ಕೊಳ್ಳೋದಕ್ಕೆ ಮೃಗಾಜಿನಗಳು, ಅಂದರೆ ತಪಸ್ವಿಗಳು, ಋಷಿಗಳು, ಬ್ರಾಹ್ಮಣರು ಅವರು ಸಾಮಾನ್ಯವಾದ ಬಟ್ಟೆ ಆಗಿರ್ಬೋದು, ಚಾಪೆ ಆಗಿರ್ಬೋದು, ಅದ್ರ ಮೇಲೆ ಕೂತ್ಕೊಳ್ಳಲ್ಲ. ಅವರು ಮೃಗಾಜಿನಗಳ ಮೇಲೆ ಕೂತ್ಕೊಳ್ತಾರೆ. ಅಂದರೆ ಮೃಗದ ಚರ್ಮ ಇರುತ್ತಲ್ಲ, ಅದ್ರ ಮೇಲೆ ಕೂತ್ಕೊಳ್ತಾರೆ. ಆಮೇಲೆ ಕಂಬಳಿಗಳು, ಕುದುರೆಗಳು, ಆನೆಗಳು ಮತ್ತು ಕನ್ಯೆಯರು ಮತ್ತು ಸಾಕಷ್ಟು ಭೂಮಿಯನ್ನು ಕೂಡ ದಾನವನ್ನು ಕೊಡ್ತಾರೆ. ಯಾಕಂದರೆ ಅವ್ರು ಮೊದಲೇ ರಾಜವಂಶದವರಲ್ವಾ, ಸೊ ಅವರಿಗೆ ತಕ್ಕ ಹಾಗೆ ಅವರು ದಾನ ಧರ್ಮಗಳನ್ನು ಮಾಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಎಲ್ಲ ದಾನಗಳನ್ನು ಬ್ರಾಹ್ಮಣರಿಗೆ ನೀಡಿದುದು ಅರ್ಥವುಳ್ಳ ವಿಷಯವಾಗಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕವಾಗಿಯೂ ಭೌತಿಕವಾಗಿಯೂ ತಮ್ಮ ಸಂಪೂರ್ಣ ಜೀವನವನ್ನು ಸಮಾಜ ಕಲ್ಯಾಣಕ್ಕಾಗಿ ಅರ್ಪಿಸಿರುತ್ತಾರೆ. ಬ್ರಾಹ್ಮಣರು ಸಂಬಳ ಪಡೆಯುವ ಆಳುಗಳಾಗಿ ಸೇವೆ ಸಲ್ಲಿಸಿರುವುದಿಲ್ಲ, ಆದರೆ ಸಮಾಜವು ಅವರಿಗೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಅಂದರೆ ಅರ್ಥ ಇಲ್ಲಿ, ಬ್ರಾಹ್ಮಣರಿಗೆ ಏನೇನೋ ದಾನಗಳನ್ನೆಲ್ಲ ಕೊಡ್ತಾರಲ್ಲ, ಚಿನ್ನ, ಬೆಳ್ಳಿ ಮತ್ತು ಕಂಬಳಿ, ಕುದುರೆಗಳು, ಬೇಕಾದಷ್ಟು ಆನೆಗಳು, ಭೂಮಿ, ಇದೆಲ್ಲ ಯಾಕೆ ಕೊಡ್ತಾರೆ ಅಂತಂದರೆ, ಬ್ರಾಹ್ಮಣರು ಅಂತಂದರೆ ಏನು? ಬ್ರಹ್ಮನನ್ನು ತಿಳ್ಕೊಂಡಿರೋರು, ಜ್ಞಾನವನ್ನು ಪಡ್ಕೊಂಡಿರುವಂಥವ್ರು. ಅವರು ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಭೌತಿಕವಾಗಿ ಆದರೂ ಆಗಿರ್ಬೋದು, ತಮ್ಮ ಜೀವನವನ್ನು ಅವರು ಸಮಾಜ ಕಲ್ಯಾಣಕ್ಕೋಸ್ಕರನೇ ಇಟ್ಟಿರ್ತಾರೆ. ಈಗ ಅವ್ರು ಏನು ಕೆಲಸಗಳನ್ನು ಮಾಡ್ತಾರೆ? ಯಜ್ಞ, ಯಾಗಾದಿಗಳು, ಜಪ, ತಪ, ಹೋಮ, ಹವನ, ಸ್ವಾಧ್ಯಾಯ, ಬೇರೆಯವರಿಗೆ ಆ ತಿಳುವಳಿಕೆಯನ್ನು ಕೊಡೋದು, ಅಂದರೆ ಜ್ಞಾನವನ್ನು ಅವರು ತಿಳ್ಕೊಂಡು ಬೇರೆಯವರಿಗೆ ಅದನ್ನು ಹೇಳ್ಕೊಡ್ತಾರಲ್ವಾ. ಇದೆಲ್ಲ ಮಾಡುವಾಗ ಅವರು ದುಡಿಯೋದಕ್ಕೆ ಸಮಯ ಇರೋದಿಲ್ಲ. ಅಂದರೆ ಅವರು ಸ್ವಾಧ್ಯಾಯದಲ್ಲಿ ಜಾಸ್ತಿ ಸಮಯವನ್ನು ಕಳೀತಾರೆ ಮತ್ತು ಅದರಿಂದ ಸಮಾಜಕ್ಕೂ ಒಳ್ಳೆಯದಾಗಬೇಕು, ತನಗೂ ಒಳ್ಳೆಯದಾಗಬೇಕು. ಅಂದರೆ ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಐಹಿಕವಾಗಿ ಆದರೂ ಆಗಿರ್ಬೋದು, ಎರಡಕ್ಕೂ ಕೂಡ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಅದಕ್ಕೋಸ್ಕರನೇ ಬ್ರಾಹ್ಮಣರು ಸಂಬಳಕ್ಕೋಸ್ಕರ ಅವರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಸಮಾಜದಲ್ಲಿರೋರು ಅವ್ರಿಗೆ ಏನೇನು ಬೇಕೋ ಅವಶ್ಯಕತೆಗಳು ಅದನ್ನೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು. ಈಗ ಬ್ರಾಹ್ಮಣರಿಗೆ ದಾನ ಮಾಡಬೇಕಾದ್ರೆ ಅಕ್ಕಿ, ಬೇಳೆ, ಆಮೇಲೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ದಾನವಾಗಿ ಕೊಡ್ತಾಯಿದ್ರು. ಹಸು ಕೊಡ್ತಾಯಿದ್ರು, ಯಾಕಂದರೆ ಅದರಿಂದ ಹಾಲು ಕರ್ಕೊಂಡು ಅದರಿಂದ ಜೀವನ ನಡೆಸ್ಕೊಳ್ಳಿ ಅಂತಂದ್ಬಿಟ್ಟು ಅವರು ದುಡಿತಾ ಇರಲಿಲ್ಲ. ಈಗ ಕಲಿಯುಗದಲ್ಲಿ ಬ್ರಾಹ್ಮಣರೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಹೇಗೆ ಒಬ್ಬ ಶೂದ್ರ ಹೋಗಿ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾನೋ ಆ ರೀತಿ ಪ್ರತಿಯೊಬ್ಬರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿರ್ಬೋದು, ಆದರೆ ಅವನು ಬ್ರಾಹ್ಮಣನಾಗಿರೋದಿಲ್ಲ. ಬ್ರಾಹ್ಮಣ ಅಂದ್ರೇನೆ ಅರ್ಥ, ಯಾರು ಬ್ರಹ್ಮನನ್ನು ತಿಳಿದಿರ್ತಾನೋ, ಅವನಿಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಾನೋ ಅವನನ್ನು ಬ್ರಾಹ್ಮಣ ಅಂತ ಹೇಳೋದು. ಈಗ ಯಾರು ಅವನಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ? ಇಲ್ಲ, ಅವರು ಕೂಡ ನೌಕರಿ ಮಾಡ್ತಾರೆ. ಅಂದರೆ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡಿ ಸಂಬಳ ತಗೊಳ್ತಾರಲ್ವಾ. ಸೊ ಸಂಬಳ ತಗೊಳ್ಳೋರೆಲ್ಲ ಶೂದ್ರರೇ. ಅದಕ್ಕೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಅಂತ ಹೇಳ್ತಾರೆ, ಯಾರೂ ಬ್ರಾಹ್ಮಣರಲ್ಲ. ಆದರೆ ಕೆಲವರು ಇರಬಹುದು, ಸಾಧನೆ ಮಾಡಿ ಶುದ್ಧತ್ವವನ್ನು ಪಡ್ಕೊಂಡು ಬ್ರಾಹ್ಮಣತ್ವವನ್ನು ಪಡ್ಕೊಳ್ತಾರೆ. ಅಂಥವರನ್ನು ಮಾತ್ರ ಬ್ರಾಹ್ಮಣರು ಅಂತ ಕರೆಯೋದು.
ಮದುವೆಯಾಗಲು ತೊಂದರೆ ಇರುವ ಬ್ರಾಹ್ಮಣರಿಗೆ ಕನ್ಯಾದಾನವನ್ನು ಮಾಡಲಾಗುತ್ತಿತ್ತು. ಆದುದರಿಂದ ಬ್ರಾಹ್ಮಣರಿಗೆ ಆರ್ಥಿಕ ಸಮಸ್ಯೆಗಳು ಇರುತ್ತಿದ್ದಿಲ್ಲ. ಕ್ಷತ್ರಿಯ ರಾಜರು ಮತ್ತು ಶ್ರೀಮಂತರಾದ ವೈಶ್ಯರು ಅವರಿಗೆ ಅವಶ್ಯವಾದುದನ್ನೆಲ್ಲ ಒದಗಿಸುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಬ್ರಾಹ್ಮಣರು ಸಮಾಜೋದ್ಧಾರಕ್ಕೆ ಸಂಪೂರ್ಣವಾಗಿ ಮುಡಿಪಾಗಿ ಇರುತ್ತಿದ್ದರು. ಅದು ಸಮಾಜದ ವಿವಿಧ ಜಾತಿಗಳೊಳಗಿನ ಸಹಕಾರದ ವಿಧಾನವಾಗಿತ್ತು. ನೋಡಿ, ಅವ್ರಿಗೆ ಮದುವೆಗೂ ಕೂಡ ಹೋಗಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೋಬೇಕು ಅಂತೇನಿಲ್ಲ. ಅಂಥವರಿಗೆ ತಮ್ಮ ಕನ್ಯೆಯರನ್ನ ದಾನ ಮಾಡ್ತಿದ್ರು. ಅಂದರೆ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಬಿಡ್ತಾ ಇದ್ರು ತಮ್ಮ ಕನ್ಯೆನ. ಅದಕ್ಕೆ ಅದನ್ನ ಕನ್ಯಾದಾನ ಅಂತ ಹೇಳೋದು. ಮದುವೆನಲ್ಲೂ ಕೂಡ ಅವ್ರಿಗೆ ಖರ್ಚಾಗ್ತಾ ಇರಲಿಲ್ಲ. ಸೊ ಅದಕ್ಕೇನಾಯ್ತು, ಆರ್ಥಿಕ ಸಮಸ್ಯೆ ಅನ್ನೋದೇ ಬರ್ತಾ ಇರಲಿಲ್ಲ. ಇನ್ನು ಕ್ಷತ್ರಿಯರು ಮತ್ತು ಶ್ರೀಮಂತರಾದಂಥ ವೈಶ್ಯರು ಇರ್ತಾ ಇದ್ರಲ್ಲ, ಅಂದರೆ ವ್ಯಾಪಾರ ಮಾಡೋರು ಅಥವಾ ಹೊಲ ಗದ್ದೆಗಳನ್ನು ಇಟ್ಕೊಂಡಿರುವಂಥವ್ರು, ರಾಜರು, ಇವರೆಲ್ಲರೂ ಕೂಡ ಬ್ರಾಹ್ಮಣರಿಗೆ ಏನೇನು ಬೇಕೋ ಆ ಅವಶ್ಯಕತೆಗಳನ್ನೆಲ್ಲ ಇವರು ಪೂರೈಸ್ತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಸಮಾಜ ಉದ್ಧಾರ ಆಗೋದಕ್ಕೆ ಏನು ಮಾಡಬೇಕೋ ಅದಕ್ಕೆ ತಮ್ಮ ಸಂಪೂರ್ಣವಾದಂತಹ ಜೀವನವನ್ನು ಮುಡುಪಾಗಿಡ್ತಾ ಇದ್ರು. ಅಂದರೆ ಈ ಸಮಾಜ ಚೆನ್ನಾಗಿರ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ರು. ಜನಗಳ ಕೈಯಲ್ಲಿ ದಾನ ಧರ್ಮಗಳನ್ನು, ಯಜ್ಞ ಹೋಮಗಳನ್ನು, ಹವನಗಳನ್ನು, ಈ ರೀತಿ ಬೇರೆ ಬೇರೆ ರೀತಿಯ ಸಮಾಜೋದ್ಧಾರಕ, ಆಮೇಲೆ ಆತ್ಮಕ್ಕೂ ಉದ್ಧಾರ ಆಗಬೇಕು, ಆ ರೀತಿಯ ಕೆಲಸಗಳನ್ನು ಅವರು ಮಾಡಿಸ್ತಾ ಇದ್ರಲ್ಲ, ಅದಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಡ್ತಾ ಇದ್ರು. ಈ ರೀತಿ ಸಮಾಜದಲ್ಲಿ ಬೇರೆ ಬೇರೆ ಜಾತಿ ಅಥವಾ ವರ್ಗಗಳವರು ಆಗಿರ್ಬೋದು, ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ರು. ಈಗ ಆ ರೀತಿ ಇದೆಯಾ? ಇಲ್ಲ. ಈಗ ಮಾತ್ರ ನಾವು ಅದನ್ನು ಎಕ್ಸ್ಪೆಕ್ಟು ಮಾಡೋದಕ್ಕಾಗೋದಿಲ್ಲ. ಬ್ರಾಹ್ಮಣ ವರ್ಗ ಅಥವಾ ಜಾತಿ ಬರಬರುತ್ತಾ ಸುಲಭ ಜೀವನಕ್ಕೆ ಇಳಿಯಿತು. ಬ್ರಾಹ್ಮಣರ ಅರ್ಹತೆಗಳೇನೂ ಇಲ್ಲದಿದ್ದರೂ ಸಮಾಜದಿಂದ ಪೋಷಿತರಾಗಿ ಅವರು ಬ್ರಹ್ಮ ಬಂಧುಗಳಾಗಿ, ಅಂದರೆ ಅನರ್ಹ ಬ್ರಾಹ್ಮಣರಾಗಿ ತಾವೇ ಅಧೋಗತಿಗೆ ಇಳಿದರು. ಇದರಿಂದ ಸಮಾಜದ ಇತರರು ಕೂಡ ಪ್ರಗತಿಪರ ಸಮಾಜ ಜೀವನದ ಮಟ್ಟದಿಂದ ಪತನಗೊಂಡರು. ಅಂದರೆ ಈಗ ಎಲ್ಲರಿಗಿಂತ ಉನ್ನತ ವರ್ಗ ಯಾವುದು ಅಂತಂದರೆ ಬ್ರಾಹ್ಮಣರ ವರ್ಗ. ಅವರು ನಮಗೆ ಹೇಳ್ಕೊಡ್ತಾ ಈ ಸಮಾಜದಲ್ಲಿ ಎಲ್ಲ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು, ಆ ರೀತಿ ಬೇರೆಯವ್ರಿಗೂ ಗೈಡ್ ಮಾಡ್ತಾ ತಾವು ಕೂಡ ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗಬೇಕಿತ್ತು. ಆದರೆ ಬ್ರಾಹ್ಮಣ ವರ್ಗ ಆಗಿರ್ಬೋದು, ಜಾತಿಯವರಾಗಿರ್ಬೋದು, ಏನಾಯಿತು, ಬರ್ತಾ ಏನು ಮಾಡಿದ್ರು, ತಮ್ಮ ಕರ್ತವ್ಯಗಳನ್ನು ಮರೆತರು. ಸುಲಭ ಜೀವನ ಅಂತಂದರೆ ಏನು, ಈಸಿಯಾಗಿ ಎಲ್ಲ ಸಿಕ್ಕಿದ್ರೆ ಏನಾಗುತ್ತೆ ಅಂತ ಜೀವನಕ್ಕೆ ಇಳಿದು ಬಿಡ್ತಾರೆ. ಅಂದರೆ ಬ್ರಾಹ್ಮಣರ ಅರ್ಹತೆಗಳೇ ಅವರಲ್ಲಿ ಇಲ್ಲದೆ ಹೋಗ್ಬಿಡುತ್ತೆ. ಈಗ ಬ್ರಾಹ್ಮಣರು ಅಂತಂದರೆ ವೇದ ಪಾಠಗಳನ್ನು ಕಲ್ತಿರಬೇಕು, ಶ್ಲೋಕಗಳನ್ನು ಕಲ್ತಿರಬೇಕು, ಪೂಜೆ ಮಾಡೋದು, ಹೋಮ ಮಾಡೋದು, ಹವನ ಮಾಡೋದು, ಭಗವಂತ ಅಂದರೆ ಏನು, ಆತ್ಮ ಅಂದರೆ ಏನು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ವೇದಗಳನ್ನು ತಿಳ್ಕೊಂಡಿರಬೇಕು, ಉಪನಿಷತ್ತುಗಳನ್ನು ತಿಳ್ಕೊಂಡಿರಬೇಕು, ಎಲ್ಲ ನಮ್ಮ ಧರ್ಮಗ್ರಂಥಗಳು ಏನು ಹೇಳುತ್ತೋ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರಬೇಕು. ಮತ್ತು ರಾಜಕೀಯವಾಗಿ ಏನೇನೆಲ್ಲ ನಡೆಯುತ್ತೆ ಎಲ್ಲ ರೀತಿಯ ವಿಚಾರಗಳು ಕೂಡ ತಿಳ್ಕೊಂಡು ಅದನ್ನು ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ, ಶೂದ್ರರಿಗೆ ಹೇಳ್ಕೊಡ್ಬೇಕು. ಆದರೆ ಅವರೇ ಅದನ್ನು ತಿಳ್ಕೊಳ್ಳದೆ, ಆ ಅರ್ಹತೆಗಳು ಏನೂ ಗಳಿಸದೆ, ಬರೀ ಸಮಾಜದಿಂದ ಪೋಷಿತರಾಗಿ, ಬರೀ ಸಮಾಜದಿಂದ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಆದರೆ ಬ್ರಾಹ್ಮಣತ್ವವನ್ನೇ ಮರೆತು ಹೋದ್ರು. ಅದರಿಂದ ಅವರು ಬ್ರಹ್ಮಬಂಧುಗಳು. ಬ್ರಹ್ಮಬಂಧು ಅಂತಂದ್ರೆ ಏನು, ಅನರ್ಹ ಬ್ರಾಹ್ಮಣರು, ಅಂದರೆ ಬ್ರಾಹ್ಮಣತ್ವ ಇಲ್ಲದೆ ಬ್ರಾಹ್ಮಣರು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದು ಆ ರೀತಿ ಮಾಡೋದ್ರಿಂದ ಅಧೋಗತಿಗೆ ಇಳಿತಾರೆ. ಇದರಿಂದ ಸಮಾಜದ ಬೇರೆ ವರ್ಗದವರು ಇರ್ತಾರಲ್ಲ, ಅವರು ಕೂಡ ಈ ಪ್ರಗತಿಪರ ಸಮಾಜ ಜೀವನದ ಮಟ್ಟದಿಂದ, ಅಂದರೆ ಅವರು ಯಾವ ಯಾವ ವರ್ಗದಲ್ಲಿದ್ರೋ ಅಲ್ಲಿಂದ ಕೆಳಮಟ್ಟಕ್ಕೆ ಇಳಿತಾ ಬಂದರು ಹೊರತು ಅವರು ಅಲ್ಲಿಂದ ಉನ್ನತ ಮಟ್ಟಕ್ಕೆ ಹೋಗಲಿಲ್ಲ. ಈಗ ಬ್ರಾಹ್ಮಣರಾಗಿರುವಂಥವ್ರ ಕರ್ತವ್ಯ ಏನು, ಕೆಳಮಟ್ಟದಲ್ಲಿರೋರನ್ನ ಮೇಲ್ಮಟ್ಟಕ್ಕೆ ತಗೊಂಡು ಬರಬೇಕು. ಮೊದಲು ಅವರು ಮೇಲ್ಮಟ್ಟಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿ ಅದರಿಂದ ಬೇರೆಯವರನ್ನು ಕೂಡ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಈಗ ಅವರೇ ಪತನಗೊಳ್ತಾ ಇದ್ದಾರೆ, ಅವರೇ ಕೆಳಗಡೆ ಬೀಳ್ತಾ ಇದ್ದಾರೆ ಅಂತಂದಮೇಲೆ ಅವ್ರನ್ನ ನೋಡಿ ಇನ್ನೂ ಬೇರೆ ವರ್ಗದವರು ಅವ್ರು ಇನ್ನೂ ಕೆಳಗಡೆ ಬೀಳೋದಕ್ಕೆ ಶುರುವಾಗ್ತಾರೆ.
ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ವರ್ಣ ಪದ್ಧತಿ ಭಗವಂತನಿಂದಲೇ ಸೃಷ್ಟಿಯಾದುದು. ಅದು ಅಧೋಗತಿಗಿಳಿದ ಈಗಿನ ಸಮಾಜವು ತಪ್ಪಾಗಿ ಹೇಳುವಂತೆ ಹುಟ್ಟಿಗೆ ಅನುಗುಣವಾದುದಲ್ಲ, ಅದು ಸಮಾಜಕ್ಕೆ ಸಲ್ಲಿಸತಕ್ಕ ಗುಣಕರ್ಮಗಳಿಂದ ಅನುಸಾರವಾದುದು. ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರುವಂಥ ವಿಚಾರ. ಭಗವದ್ಗೀತೆಯಲ್ಲಿ ಭಗವಂತ ವರ್ಣ ಪದ್ಧತಿ ಅದರ ಬಗ್ಗೆ ಅವನೇ ಹೇಳಿದ್ದಾನೆ. ಏನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಅಂದರೆ ಚತುರ್ವರ್ಣಗಳನ್ನು ಆ ಪದ್ಧತಿಯನ್ನು ನಾನೇ ಸೃಷ್ಟಿ ಮಾಡಿರುವಂಥದ್ದು. ಆದರೆ ಇವಾಗಿನ ಕಾಲದಲ್ಲಿ ನಾವು ನೋಡ್ತೀವಲ್ವಾ, ಜಾತಿ ಅಂತಂದರೆ ನಾವು ಹುಟ್ಟಿನಿಂದ ಜಾತಿ ಅಂತ ತಿಳ್ಕೊಳ್ತೀವಿ. ಅಂದರೆ ಏನು? ನಾನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದ ತಕ್ಷಣ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ತೀವಿ, ನಾನು ಕ್ಷತ್ರಿಯ ಅಂತ ಹೇಳ್ಕೊಳ್ತೀವಿ. ಆ ರೀತಿ ಅಲ್ಲ, ಭಗವಂತ ಹೇಳಿರೋ ರೀತಿನೇ ಬೇರೆ. ನಾವು ಅರ್ಥ ಮಾಡಿಕೊಂಡು ಈಗಿನ ಕಾಲಕ್ಕೆ ಹೇಗೆ ಬೇಕೋ ಹಾಗೆ ತಿದ್ಕೊಂಡಿದ್ದೀವಿ. ಇಲ್ಲಿ ಜಾತಿಯ ಪ್ರಶ್ನೆನೇ ಬರೋದಿಲ್ಲ. ಹುಟ್ಟಿಗೆ ಅನುಗುಣವಾದದ್ದಲ್ಲ ಅಂತ ಅವನು ಅದನ್ನು ಒತ್ತಿ ಹೇಳಿದಾನೆ. ಅದು ನಾವು ಸಮಾಜಕ್ಕೆ ಕೊಡ್ತೀವಲ್ವಾ, ಅಂದರೆ ಏನು? ನಾವು ನಡ್ಕೊಳ್ಳೋ ರೀತಿ, ನಾನು ಮಾಡುವಂಥ ಕೆಲಸ, ನನ್ನ ಸ್ವಭಾವ ಹೇಗಿರುತ್ತೋ ಅದರ ಮೇಲೆ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ಶೂದ್ರ ಅಂತ ನಾವು ತಿಳ್ಕೋಬೇಕು. ಈಗ ಒಬ್ಬ ಮನುಷ್ಯ ಅವನು ಶೂದ್ರರ ಮನೆಯಲ್ಲೇ ಹುಟ್ಟಿರ್ತಾನೆ ಅಥವಾ ವೈಶ್ಯರ ಮನೆಯಲ್ಲೇ ಹುಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಜಾತಿಯಿಂದ ನೋಡೋಕ್ಕೋದ್ರೆ ವೈಶ್ಯ ಅಥವಾ ಶೂದ್ರ ಆಗಿರಬಹುದು. ಆದರೆ ಅವನ ನಡವಳಿಕೆ ಹೇಗಿರುತ್ತೆ? ಎಲ್ಲ ಬ್ರಾಹ್ಮಣತ್ವ ಇರುತ್ತೆ. ಅಂದರೆ ಏನು? ಬ್ರಹ್ಮನ ಬಗ್ಗೆ, ಅಂದರೆ ಭಗವಂತನ ಬಗ್ಗೆ ಅವನಿಗೆ ಅತೀವವಾದಂಥ ಆಸಕ್ತಿ. ಆಮೇಲೆ ಯಾವಾಗಲೂ ಭಗವಂತನ ನಾಮಸ್ಮರಣೆ, ಭಗವಂತನ ವಿಚಾರಗಳು, ಆಮೇಲೆ ಸತ್ಸಂಗಗಳು, ನಮ್ಮ ಧರ್ಮಗ್ರಂಥಗಳು ಮತ್ತು ಸ್ವಾಧ್ಯಾಯ ಮಾಡೋದ್ರಲ್ಲೇ ಅವನ ಜೀವನ ವ್ಯಥಿತವಾಗ್ತಾ ಇರುತ್ತೆ. ಮತ್ತು ಬೇರೆಯವ್ರಿಗೂ ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇರ್ತಾನೆ. ಈಗ ಭಗವಂತ ಹೇಳಿರೋ ಪ್ರಕಾರ ಅವನು ಬ್ರಾಹ್ಮಣ, ಆದರೆ ಜಾತಿಯ ಪ್ರಕಾರ ಅವನು ವೈಶ್ಯ. ಆದರೆ ನಾವು ಮೇನಾಗಿ ಯಾವುದನ್ನು ತಗೋಬೇಕು ಅಂತಂದರೆ ಅವನು ಒಬ್ಬ ಬ್ರಾಹ್ಮಣ ಅಂತ ತಗೋಬೇಕು. ಅಲ್ಲಿ ಭಗವಂತ ಹೇಳಿದಾನೆ ಸ್ವಯಂ, ಗುಣ ಕರ್ಮ ವಿಭಾಗಶಃ. ಅಂದ್ರೇನು? ಅವನ ಗುಣ, ಅವನ ಕರ್ಮ, ಕೆಲಸ ಮಾಡ್ತಾನಲ್ಲ ಅದರಿಂದ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ಅನ್ನೋದು ಡಿಸೈಡ್ ಮಾಡಬೇಕೇ ಹೊರತು ಅವನ ಹುಟ್ಟಿನಿಂದ ಅಲ್ಲ. ಈಗಿನ ಒಂದು ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಬ್ರಾಹ್ಮಣರು ಅಂತ ಜಾತಿಯನ್ನು ಇಟ್ಕೊಂಡು ಹೇಳ್ತಾರೆ. ಆದರೆ ಅವರಿಗೆ ಬ್ರಹ್ಮನ ಬಗ್ಗೆ, ಅಂದರೆ ಭಗವಂತನ ಬಗ್ಗೆ ಒಂದು ಸ್ವಲ್ಪ ಕೂಡ ತಿಳುವಳಿಕೆ ಇರೋದಿಲ್ಲ. ಅಂಥವರು ನಿಜವಾಗ್ಲೂ ಬ್ರಾಹ್ಮಣರಲ್ಲ. ಜಾತಿಯಿಂದ ಬ್ರಾಹ್ಮಣರಾಗಿರಬಹುದು, ಆದರೆ ನಿಜವಾದ ಅರ್ಥದಲ್ಲಿ ಭಗವದ್ಗೀತೆಯ ಪ್ರಕಾರ, ಭಗವಂತನ ಪ್ರಕಾರ ಅವರು ಬ್ರಾಹ್ಮಣರಲ್ಲ. ಯಾರು ಭಗವಂತನ ಬಗ್ಗೆ ತಿಳುವಳಿಕೆ ತಿಳ್ಕೊಂಡಿರ್ತಾರೋ ಅವನನ್ನ ಬ್ರಾಹ್ಮಣ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತಾನೆ ಹೇಳ್ತಾರೆ. ಬ್ರಾಹ್ಮಣ ಅಂತಂದ್ರೆ ಏನು ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳಿದಾನೆ, ಗುಣಕರ್ಮಗಳಿಂದ ಅವನನ್ನ ಬ್ರಾಹ್ಮಣ ಅಂತ ಕರಿಬೇಕೇ ಹೊರತು ಜಾತಿಯಿಂದ ಅಲ್ಲ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.